ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಹೇಮಾ ಸುಮನ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ನಾನು ಹೋಮ್ ಮೇಡ್ ಚಿಕನ್ ಚಿಲ್ಲಿ ಅಂದರೆ ಚಿಲ್ಲಿ ಚಿಕನ್ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಬೇಕಾದ ಇಂಗ್ರೀಡಿಯೆಂಟ್ಸ್ ಬಂದು ಸಣ್ಣದಾಗಿ ಹಚ್ಕೊಂಡಿರೋ ಚಿಕನ್ನು, ದೊಪ್ಪು ಮೆಣಸಿಕಾಯಿ, ಹಸಿಮೆಣಸಿಕಾಯಿ, ಸ್ವಲ್ಪ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು ಅಂದರೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಳಿ ಚೆನ್ನಾಗಿರುತ್ತೆ, ಒಂದು ಮೊಟ್ಟೆ, ಆಮೇಲೆ ವಿನಿಗರು, ಸೋಯಾ ಸಾಸು, ಸ್ವಲ್ಪ ಚಿಲ್ಲಿ ಸಾಸು, ಸ್ವಲ್ಪ ಉಪ್ಪು, ಸ್ವಲ್ಪ ಮೈದಾ, ಸ್ವಲ್ಪ ಕಾರ್ನ್ಫ್ಲೋರು, ಹಾಗೆಯೇ ಸ್ವಲ್ಪ ಧನಿಯಾ ಪೌಡರ್, ಮೆಣಸಿನ್ಕಾಯಿ ಪುಡಿ, ಗರಂ ಮಸಾಲ, ಸ್ವಲ್ಪ ಕಾಳು ಮೆಣಸು. ಬನ್ನಿ ಈಗ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈಗ ಚಿಕನ್ನ ನೀಟಾಗೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ನಾನು ಹೋಮ್ ಮೇಡ್ ತೊಗೊಂಡಿದ್ದೀನಿ. ನೀವು ಆಚೆ ಕಡೆ ತೊಗೊಂಡು ಹಾಕಿದ್ರೆ ಕೂಡ ಅದು ಟೇಸ್ಟ್ ಸಿಗೋಲ್ಲ, ಹಂಗಾಗಿ ಮನೆಯಲ್ಲೇ ತೊಗೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಅಂದರೆ ರುಚಿಗಿರಲಿ ಅಂತ ಅಂದ್ಬಿಟ್ಟು ಈಗ ಗರಂ ಮಸಾಲ, ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಪುಡಿ ಮತ್ತು ಕಾಳು ಮೆಣಸನ್ನ ಸ್ವಲ್ಪ ಮೀಡಿಯಮಲ್ಲಿ ಕುಟ್ಕೊಂಡಿದ್ದೀನಿ ನಾನು. ಇಷ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಪೌಡರ್ ಐಟಮ್ಸು ನಾನೇನು ಕಬಾಬ್ ಪೌಡರ್ ಅದು ಯೂಸ್ ಮಾಡ್ತಿರ್ಲಿಲ್ಲ, ಹೋಮ್ ಮೇಡಾಗಿ ಇದೆ ಆಗ್ತಾ ಇರೋದು. ಇನ್ನು ಮೈದಾ ಮತ್ತು ಕಾರ್ನ್ಫ್ಲೋರು ಇಷ್ಟನ್ನು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸಲ. ನನ್ನ ವೀಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ. ವಿಡಿಯೋ ನೋಡಿ ಸುಮ್ಮನಂತೂ ಆಗಬೇಡಿ. ಈಗ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನಾವು, ಯಾಕಂದರೆ ಸ್ವಲ್ಪ ಎಲ್ಲ ರುಚಿ ಸರಿಯಾಗಿ ಹಿಡಿಬೇಕು ಅಂತಂದ್ಬಿಟ್ಟು ಉಪ್ಪು ಹಾಕಿರ್ತೀವಲ್ಲ, ಹಂಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಒಂದು ಮೊಟ್ಟೆ ತೊಗೊಂಡಿದ್ದೆ, ಅದನ್ನು ಪೂರ್ತಿ ಹಾಕ್ತಾಯಿದ್ದೀನಿ ನಾನು. ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಅದನ್ನು ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ವಿನಿಗರು, ಸ್ವಲ್ಪ ಸೋಯಾ ಸಾಸು ಎರಡನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಸ್ವಲ್ಪ ವಿನಿಗರ್ನ ಜಾಸ್ತಿ ಹಾಕೊಳ್ಳಿ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 hour ಮುಚ್ಚಿಡೋಣ. ಒಂದು 1/2 hour ಮುಚ್ಚಿಟ್ರೆ ತುಂಬಾ ಟೇಸ್ಟಿ ಸಿಗುತ್ತೆ, ಬೇಗ ಚೆನ್ನಾಗೂ ಬರುತ್ತೆ. ಹಾಗಾಗಿ ಈಗ ಎಣ್ಣೆ ಕಾದಿತ್ತು, ಇನ್ನು ನೀಟಾಗೆಲ್ಲ ಒಂದೊಂದೇ ಹಾಕ್ತಾಯಿದ್ದೀನಿ. ಏನಾಗಲ್ಲ, ನೀಟಾಗಿ ಸ್ವಲ್ಪ ಫ್ರೈ ಆದರೆ ಕ್ರಿಸ್ಪಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಿಮಗೆ ಬೇಕು ಅಂದರೆ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ನೀಟಾಗಿ ಮಾಡ್ಕೊಳ್ಳಿ. ಸಾಫ್ಟ್ ಬೇಕಂದರೆ ಸಾಫ್ಟಾಗಿ ಮಾಡ್ಕೊಳ್ಳಿ, ಗರಂ ಬೇಕಂದರೆ ಗರಂ ಥರ ಮಾಡ್ಕೊಳ್ಳಿ. ನಿಮ್ಗೆ ಯಾವ ರೀತಿಲಿ ಬೇಕೋ ಆ ರೀತಿಲಿ ಎಣ್ಣೆಲಿ ಕರ್ಕೊಳ್ಳಿ. ಈಗ ನೀಟಾಗಿ ಎಲ್ಲ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ನೀವು ನೀಟಾಗಿ. ಸ್ವಲ್ಪ ಯಾಕಂದರೆ ಚಿಕನ್ ಬೆಂದಿರಲ್ಲ, ಹಾಗಾಗಿ ನಿಮ್ಗೆ ಬೇಕು ಅಂದರೆ ಒಂದು 1/2 hour ಫ್ರಿಜ್ಜಲ್ಲಿ ಇಟ್ಟು ಕೂಡ ಎತ್ಕೊಂಡು ಹಾಕ್ಬೋದು ನೀವು. ಈಗ ನೀಟಾಗಿ ಎಲ್ಲನೂ ಬೇಯಿಸ್ಕೊಂಡೆ ನಾನು. ಈಗೆಲ್ಲ ತೆಗೆದು ಸ್ವಲ್ಪ ಎಲ್ಲ ಬಿಡಿ ಮಾಡ್ಕೊಂಡಿದ್ದೀನಿ. ಈಗ ಕಾರ್ನ್ಫ್ಲೋರ್ನ ತೊಗೊಂಡು ಸ್ವಲ್ಪ ನೀರಿಗೆ ಒಂದು 2 ಸ್ಪೂನ್ ಆಗೋಷ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾಕಪ್ಪ ಅಂದರೆ ಅದು ಟೇಸ್ಟಿಗೆ ಬೇಕು, ಹಾಗಾಗಿ ಫಸ್ಟೇ ನಾನು ಮಾಡಿಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಆಮೇಲೆ ಕೂಡ ಮಾಡಿಟ್ಕೋಬೋದು. ಯಾಕಂದರೆ ಈಗ ಫಸ್ಟು ನಾವೀಗ ಫ್ರೈ ಮಾಡೋದ್ರಿಂದ ಇನ್ನೇನು ಆಲ್ಮೋಸ್ಟ್ ರೆಡಿ ಆಗೋದ್ರಿಂದ ಫಸ್ಟ್ ಮಾಡಿಟ್ಕೊತಾ ಇದ್ದೀನಿ ನಾನು. ಗಂಟಿಲ್ಲದೆ ಇರೋ ರೀತಿಲಿ ನೀವು ಕೂಡ ಮಾಡ್ಕೊಳ್ಳಿ. ನೀಟಾಗಿ ಗಂಟಿಲ್ಲದೆ ಮಾಡಿಕೊಂಡ್ರೆ ಅದು ರೆಡಿ ಆಗುತ್ತೆ. ಇನ್ನು ಒಗ್ಗರಣೆಗೆ ನಾವು ಮೊದಲೇ ಕರ್ತಿದ್ವಲ್ಲ, ಅದನ್ನೇ ತೊಗೊಂಡು ಎಣ್ಣೆನ ಯೂಸ್ ಮಾಡಿ, ಯಾಕಂದರೆ ಟೇಸ್ಟ್ ಕೂಡ ಸಿಗುತ್ತೆ. ಹಾಗಾಗಿ ಅದಕ್ಕೆ 3 ಮೆಣಸಿನ್ಕಾಯಿ ಕೊಯ್ಕೊಂಡಿದ್ದೆ, ಸ್ವಲ್ಪ ಈರುಳ್ಳಿ ತೊಗೊಂಡಿದ್ದೀನಿ 1 ಗೆಂಡೆಯಷ್ಟು. ಇದನ್ನು ನೀಟಾಗಿ ಗೋಲ್ಡ್ ಕಲರ್ ಬರೋವರೆಗೂ ಫ್ರೈ ಮಾಡಿ, ಹಸಿಯ ವಾಸನೆ ಹೋಗಬೇಕು. ನೀವು ಸ್ವಲ್ಪನೇ ಹಾಕ್ಬಿಟ್ಟು ಬೇಗನೆ ಆಯಿತು ಅಂತಂದರೆ ಅದು ಚೆನ್ನಾಗಿರಲ್ಲ. ನೀಟಾಗಿ ಫ್ರೈ ಮಾಡ್ಕೊಳ್ಳಿ, ಅಂದರೆ ಎಣ್ಣೆ ಕಲರ್ ಕೂಡ ಬಿಟ್ಟಿರೋದ್ರಿಂದ ಅದು ಬೇಗ ಗೊತ್ತಾಗಲ್ಲ. ನೀವು ನೋಡಿಬಿಟ್ಟು ಮಾಡಿ. ಈಗ ನೆಕ್ಸ್ಟ್ ಬಂದು ದೊಪ್ಪು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಒಂದು 4 ದೊಪ್ಪು ಮೆಣಸಿನ್ಕಾಯಿ ಅಷ್ಟು ಕುಯ್ಕೊಂಡಿದ್ದೆ. ಆಮೇಲೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಅಲ್ಲಿ ಕೆಳಗಡೆ ನಿಮ್ಗೆ ಗೊತ್ತಾಗಲಿಲ್ಲ ಲೈಕ್ ಕೊಡೋದು ಯಾವುದು ಅಂದರೆ ಕೆಳಗಡೆ ಆಡ್ ಸಿಂಬಲ್ ಇರುತ್ತೆ, ಅದಕ್ಕೆ ಓಕೆ ಕೊಡಿ, ಇಲ್ಲ ಆರೋ ಮಾರ್ಕ್ ಇರುತ್ತೆ. ಈಗ 4 ದೊಪ್ಪು ಮೆಣಸಿನ್ಕಾಯಿ ತೊಗೊಂಡಿದ್ದೆ ನಾನು, ಅಂದರೆ 4 ಏನಂತ ಸಣ್ಣದಾಗಿದ್ದರಿಂದ ತೊಗೊಂಡಿದ್ದೆ ನಾನು. ಅದರಲ್ಲಿ ಒಂದು ಯೂಸ್ ಮಾಡಿದ್ದೀನಿ, ನೀವು ಕೂಡ ಯೂಸ್ ಮಾಡ್ಬೋದು ದೊಪ್ಪು ಮೆಣಸಿನ್ಕಾಯಿನ. ನಿಮ್ಗೆ ಬೇಕು ಅಂದರೆ ಈರುಳ್ಳಿ ಎಲೆ ಅಂದರೆ ಈರುಳ್ಳಿ ಕಡ್ಡಿ ಬರುತ್ತಲ್ಲ, ಅದು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಈಗ ನೀಟಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಆದಮೇಲೆ ಒಂದು 2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ತೊಗೋತಾಯಿದ್ದೀನಿ. ಅಕಸ್ಮಾತ್ ನಿಮ್ಗೆ ಪೇಸ್ಟೇ ಬೇಡ ಅಂದರೆ ಕೂಡ ಸಣ್ಣದಾಗಿ ಹಚ್ಬಿಟ್ಟು ಕೂಡ ಹಾಕ್ಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಸಿಗುತ್ತೆ. ಅಂದರೆ ಮಕ್ಕಳು ತಿನ್ನೋದ್ರೆ ಅದು ಬಾಯಿ ಸಿಕ್ಕಿದ್ರೆ ಅವ್ರು ತಿನ್ನಲ್ಲ, ಅದಕ್ಕೋಸ್ಕರನೇ ಈ ಥರ ಮಾಡಿರೋದು. ಈಗ ಅದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಮೊದಲೇ ತೋರಿಸಿದ್ನಲ್ಲ ಅದು ನೀಟಾಗಿ ಒಂದು ಕುದಿ ಬರಲಿ ಅಂತ ಇಟ್ಟಿದ್ದೆ. ಈಗ ಸೋಯಾ ಸಾಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲನೂ, ಅಂದರೆ ಕಲರ್ ಬಿಡಬೇಕಲ್ಲ, ಹಂಗಾಗಿ. ಈಗ ಸ್ವಲ್ಪ ಚಿಲ್ಲಿ ಸಾಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು, 1 ಸ್ಪೂನಷ್ಟು. ನಿಮ್ಗೆ ಬೇಕು ಅಂದರೆ ಟೊಮೊಟೊ ಸಾಸ್ನು ಕೂಡ ಯೂಸ್ ಮಾಡ್ಬೋದು. ಮಕ್ಕಳು ತಿನ್ನಬೇಕಾದ್ರೆ ಟೊಮೊಟೊ ಸಾಸ್ನ ಸ್ಕಿಪ್ ಮಾಡಿ ಅಂತ ಹೇಳ್ತೀನಿ. ಲಾಸ್ಟಲ್ಲಿ ವಿನಿಗರ ಹಾಕ್ತಾಯಿದ್ದೀನಿ ನಾನು. ಈಗ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಟೊಮೊಟೊ ಸಾಸ್ ಯೂಸ್ ಮಾಡೋರು ನೋಡ್ಬಿಟ್ಟು ಯೂಸ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡ್ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈಗ ಲಾಸ್ಟಲ್ಲಿ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀನಿ ನಾನು, 1 ಸ್ಪೂನಷ್ಟು ಸಾಕು. ಈಗ ನೀಟಾಗೆಲ್ಲ ಒಂದು ಕುದಿ ಬರಲಿ, ಅದು ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ. ಈಗ ಲಾಸ್ಟಲ್ಲಿ ವಿನಿಗರ್ದು ಸ್ವಲ್ಪ ನೀರಿತ್ತು, ಹಂಗಾಗಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ.
ನಿಮ್ಗೆ ಅಕಸ್ಮಾತು ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲೇ ಕುದಿಸಿ ಚೆನ್ನಾಗಿರುತ್ತೆ. ನಿಮ್ಗೆ ಸಾಫ್ಟಾಗಿ ಬೇಕು ಅಂದರೆ ನೀರು ಕೂಡ ಆ್ಯಡ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಅದೊಂದು ಕುದಿ ಬಂದ ತಕ್ಷಣ ನೀವು ಇಲ್ಲಿ ಫಸ್ಟೇ ಮಾಡಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಬಿಡಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೊಂಡಿರುತ್ತೆ. ಹಾಗಾಗಿ ಎಲ್ಲನೂ ಸಪ್ರೇಟ್ ಮಾಡ್ಕೊಂಡಿರಿ. ಅಲ್ಲಿ ಸಪ್ರೇಟ್ ಮಾಡ್ಕೊಂಡು ನಿಮಗೂ ಕೂಡ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಎಲ್ಲ ಕುದಿ ಬಂದಿತ್ತು, ಅದು ಹಂಗಾಗಿ ಈಗ ಅದಕ್ಕೆ ಆ್ಯಡ್ ಮಾಡೋಣ ಬನ್ನಿ ನೀಟಾಗಿ. ನಿಮ್ಗೆ ಬೇಕು ಅನ್ನೋ ಗೊತ್ತಾಗಲ್ಲ ಅಂದರೆ ಸ್ವಲ್ಪ ಹಾಕ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಅದಾಗ ಗೊತ್ತಾಗಲ್ಲ ಅನ್ನೋರು, ಇಲ್ಲ ಅಂದರೆ ಗೊತ್ತಿರೋರು ಕೂಡ ಎಲ್ಲನೂ ಕೂಡ ಒಂದೇ ಸಲ ಆ್ಯಡ್ ಮಾಡ್ಬೋದು. ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ. ಈಗ ನೀಟಾಗೆಲ್ಲ ನಾನು ಬಿಟ್ಕೋತಾ ಇದ್ದೀನಿ ನಾನು ಒಳಗಡೆಗೆ. ನನಗೆ ಸಾಫ್ಟ್ ಆಗಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ, ಯಾಕಪ್ಪ ಅಂದರೆ ನಮ್ಮಲ್ಲಿ ಕ್ರಿಸ್ಪಿ ಜಾಸ್ತಿ ತಿನ್ನಲ್ಲ, ಸಾಫ್ಟಾಗಿ ತಿಂತಾರೆ. ಹಾಗಾಗಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಇದು ನೀಟಾಗಿ ಒಂದು 10 ನಿಮಿಷ ಕುದಿಯಾಕ್ಬಿಟ್ರೆ ಚಿಕನ್ ಚಿಲ್ಲಿ ರೆಡಿ ಆಗುತ್ತೆ. ನೀವು ನೋಡ್ಬೋದು ನೋಡಿ, ಈಗ ನಾನು ನೀರು ಹಾಕಿದೆ ನೋಡಿ, ಎಲ್ಲ ಕೂಡ ಹೇಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು 10 ನಿಮಿಷ ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಕೊತ್ತಂಬರಿ ಸೊಪ್ಪು ಆಪ್ಷನಲ್ಲು, ನಿಮಗೆ ಬೇಕು ಅಂದ್ರೆ ಹಾಕಿಲ್ಲ ಅಂದರೆ ಇಲ್ಲ. ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ, ಎಲ್ಲಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಎಲ್ಲರೂ ನನ್ನ ವಿಡಿಯೋನ ನೋಡ್ತಾ ಇರಿ, ತಪ್ಪದೇನೆ ಖುಷಿಯಿಂದ ಲೈಕ್ ಮಾಡಿ. ಇಷ್ಟೇ ಕೇಳ್ಕೊತಾ ಇರೋದು. ಥ್ಯಾಂಕ್ ಯು ಫ್ರೆಂಡ್ಸ್.